ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಎಸ್.ಎನ್. ಮಂದೀಶ್, ಚಾಮರಾಜನಗರ. ಇವತ್ತು ರಾಜ್ಯದಲ್ಲಿ ಎಷ್ಟೋ ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗ್ತಾ ಇವೆ. ಮಕ್ಕಳ ಸಂಖ್ಯೆ ದಿನೇ ದಿನೇ ಕುಸಿತಾ ಇದೆ ಸರ್ಕಾರಿ ಶಾಲೆಗಳಲ್ಲಿ. ಕಾರಣ ಇಷ್ಟೇ, ಪೋಷಕರ ಒಂದು ಇಂಗ್ಲೀಷ್ ವ್ಯಾಮೋಹ ಮತ್ತು ಖಾಸಗಿ ಶಾಲೆಗಳ ವ್ಯಾಮೋಹ. ತಮ್ಮ ಮಕ್ಕಳು ಖಾಸಗಿ ಶಾಲೆಯಲ್ಲಿ ಕಲಿಬೇಕು, ಇಂಗ್ಲೀಷ್ ಮೀಡಿಯಂ ಕಲಿಬೇಕು ಅನ್ನೋ ಒಂದು ಆಸೆ ಪೋಷಕರಲ್ಲಿರೋ ಕಾರಣ ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಕಳಿಸೋದಕ್ಕೆ ಯಾರೂ ಇಷ್ಟಪಡ್ತಾ ಇಲ್ಲ. ಹಾಗಾಗಿ ಸರ್ಕಾರಿ ಶಾಲೆಗಳಲ್ಲಿ ಒಂದು ದಾಖಲಾತಿ ಸಂಖ್ಯೆ ಕಡಿಮೆ ಆಗ್ತಾಯಿದೆ. ಸಹಜವಾಗಿ ಸರ್ಕಾರ ಅವುಗಳನ್ನು ಮುಚ್ಚುತ್ತೆ, ಇಲ್ಲ ಅಂತಂದರೆ ಬೇರೆ ಶಾಲೆಗಳ ಜೊತೆ ವಿಲೀನ ಮಾಡುತ್ತೆ. ಹಾಗಾಗಿ ಸರ್ಕಾರಿ ಶಾಲೆಗಳ ಸಂಖ್ಯೆ ಕಡಿಮೆ ಆಗ್ತಾಯಿದೆ. ಆದರೆ ಇದಕ್ಕೆ ಅಪವಾದ ಎಂಬಂತೆ ಚಾಮರಾಜನಗರದಲ್ಲಿ ಒಂದು ಉನ್ನತೀಕರಿಸಿದ PW ಶಾಲೆ, ಪ್ರಾಥಮಿಕ ಶಾಲೆ ಇದೆ, PW ಕಾಲೋನಿಯಲ್ಲಿ. ಆ ಶಾಲೆಯಲ್ಲಿ ವರ್ಷ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಕಾರಣ ಏನು ಗೊತ್ತಾ? ನಾನು ತೋರಿಸ್ತೀನಿ ನೋಡಿ. ಹೌದು, ಇದು ಪ್ರಾಥಮಿಕ ಶಾಲೆ, ಚಾಮರಾಜನಗರದಲ್ಲಿರ್ತಕ್ಕಂಥ PW ಕಾಲೋನಿಯಲ್ಲಿ ಇರ್ತಕ್ಕಂಥ ಒಂದು ಉನ್ನತೀಕರಿಸಿದ ಪ್ರಾಥಮಿಕ ಶಾಲೆ. ಈ ಶಾಲೆಯಲ್ಲಿ ಕಳೆದ 4 ವರ್ಷಗಳಿಂದ ಕೇವಲ 130 ಮಕ್ಕಳಿದ್ದರು. ಇವತ್ತು ಈ ಶಾಲೆಯಲ್ಲಿ 400ಕ್ಕೂ ಹೆಚ್ಚು ಮಕ್ಕಳನ್ನು ನಾವು ಕಾಣ್ಬೋದು. ಈ ವರ್ಷ ದಾಖಲು ಮಾಡಿಕೊಳ್ಳಲಾಗದೆ ಬೇಡಿಕೆ ಜಾಸ್ತಿಯಾಗಿ ಎಷ್ಟೋ ಮಕ್ಕಳನ್ನು ಬೇರೆ ಶಾಲೆಗೆ ಕಳಿಸಿದ್ದಾರೆ ಇಲ್ಲಿ ಟೀಚರ್ಸ್. ಯಾಕೆಂದರೆ ಇಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಿದೆ ಅಂತ. ಕಾರಣ ಅಷ್ಟೇ, ಈ ಶಾಲೆಯನ್ನು ವೈದ್ಯರು ದತ್ತು ಪಡೆದು ಅಭಿವೃದ್ಧಿಪಡಿಸಿದ್ದಾರೆ. ಚಾಮರಾಜನಗರದಲ್ಲಿರ್ತಕ್ಕಂಥ ಡಾಕ್ಟರ್ ಬಸವರಾಜೇಂದ್ರ ಅವರು ಈ ಶಾಲೆಯಲ್ಲೇ ಓದಿದಂಥವ್ರು. ಒಮ್ಮೆ ಅವ್ರಿಗೆ ಅನಿಸುತ್ತೆ, ತಾನು ಓದಿದ ಶಾಲೆ ಹೇಗಿದೆ ನೋಡಬೇಕಲ್ಲ ಅಂತೇಳಿ ಆ ಶಾಲೆಗೆ ಭೇಟಿ ಕೊಡ್ತಾರೆ. ಆ ಶಾಲೆಯ ದುಸ್ಥಿತಿಯನ್ನು ಕಂಡು ಅವರಿಗೆ ತುಂಬ ಬೇಸರ ಆಗುತ್ತೆ. ನಾನು ಓದಿದ ಶಾಲೆ ಈ ರೀತಿ ಆಯ್ತಲ್ಲ, ಇಲ್ಲಿ ಮಾಮೂಲಿ ಏನು ಹಿಂದೆ ವೈಭವ ಇತ್ತು ಅದು ಮರುಕಳಿಸ್ಬೇಕಲ್ಲ, ಏನಾದ್ರು ಒಂದು ಕಾಯಕಲ್ಪ ಕೊಡಬೇಕಲ್ಲ ಅಂತ ಅವತ್ತೇ ತೀರ್ಮಾನ ಮಾಡಿ ಕಳೆದ 4 ವರ್ಷಗಳ ಹಿಂದೆ ಈ ಶಾಲೆಗೆ 8 ಕೊಠಡಿಗಳನ್ನು ನಿರ್ಮಿಸಿಕೊಡ್ತಾರೆ ತಮ್ಮ ಸ್ವಂತ ಖರ್ಚಿನಿಂದ. ಜೊತೆಗೆ ತಾವೇ 5 ಜನ ಟೀಚರ್ಸ್ಗಳನ್ನು ಅಲ್ಲಿಗೆ ನೇಮಕ ಮಾಡಿ ತಾವೇ ಅವರಿಗೆ ಸಂಬಳವನ್ನು ಪ್ರತಿ ತಿಂಗಳು ಕೊಡ್ತಾ ಬರ್ತಾ ಇದ್ದಾರೆ. ಇದಲ್ಲದೆ ಖಾಸಗಿ ಶಾಲೆಗಳಲ್ಲಿ ಏನಿದೆ ಶಾಲಾ ಬಸ್ ವ್ಯವಸ್ಥೆ, ಅದನ್ನು ಸಹ ಬಸವರಾಜೇಂದ್ರ ಅವರು ಇಲ್ಲಿ ಉಚಿತವಾಗಿ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಮಕ್ಕಳು ಬೇರೆ ಬೇರೆ ಕಡೆಯಿಂದ, ಬೇರೆ ಬೇರೆ ಬಡಾವಣೆಗಳಿಂದ ಈ ಮಕ್ಕಳು ಇಲ್ಲಿಗೆ ಈ ಶಾಲೆಗೆ ಬರ್ತಾ ಇದ್ದಾರೆ. ಕುಡಿಯೋ ನೀರಿನ ಸೌಲಭ್ಯ ಕಲ್ಪಿಸಿಕೊಟ್ಟಿದ್ದಾರೆ. 1 ಕೊಠಡಿಗಳ ನಿರ್ಮಾಣ, 2ನೇದು ಟೀಚರ್ಸ್ ನೇಮಕ, 3ನೇದು ಬಸ್ ವ್ಯವಸ್ಥೆ, 4ನೇದು ಕುಡಿಯೋ ನೀರಿನ ವ್ಯವಸ್ಥೆ. ಹೀಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕಲ್ಪಿಸಿಕೊಟ್ಟು ಈ ಶಾಲೆಯನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸಿದ್ದಾರೆ. ಹಾಗಾಗಿ ಕೇವಲ 130 ಮಕ್ಕಳಿದ್ದಂತಹ ಒಂದು ಮಕ್ಕಳ ಸಂಖ್ಯೆ ಇವತ್ತು 400ಕ್ಕೂ ಹೆಚ್ಚಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ಡಾಕ್ಟರ್ ಬಸವರಾಜೇಂದ್ರ ಅವ್ರ ಕಾರಣ. ಈ PWD ಶಾಲೆ, ಈ ಸರ್ಕಾರಿ ಶಾಲೆ ನಾನು ಓದಿದ ಶಾಲೆ, ಇಲ್ಲಿ ನನ್ನ ಬಾಲ್ಯವನ್ನು ಕಳೆದ ಶಾಲೆ. ಸೊ ನನ್ನ ವೃತ್ತಿ ಜೀವನಕ್ಕೆ ಅಂತ ನನ್ನ ಎಜುಕೇಷನ್ನ ಮುಗಿಸಿ ಚಾಮರಾಜನಗರಕ್ಕೆ ಬಂದಾಗ ನನ್ನ ಶಾಲೆ ನೋಡಬೇಕು, ನಾನು ಓದಿದ ಶಾಲೆ ನೋಡಬೇಕು ಅಂತ ಒಂದು ಆಸೆಯಿಂದ ಬಂದು ಶಾಲೆನ ನೋಡಿದೆ. ಅಲ್ಲಿ ನೋಡಿದಾಗ ನಾವೆಲ್ಲ ಓದ್ತಾ ಇರ್ಬೇಕಾದ್ರೆ ಒಂದು 400ರಿಂದ 500 ಜನ ಓದ್ತಾ ಇದ್ವು. ತುಂಬ ಕಲವರಗಳು ಇರ್ತಿತ್ತು, ಸೌಂಡ್ ಇರ್ತಿತ್ತು, ಬಟ್ ಭಾಳ ನಿಶಬ್ದವಾಗಿತ್ತು. ಆಮೇಲೆ ಹೋಗಿ ಹೆಡ್ ಮಾಸ್ಟರ್ನ ಕೇಳಿದಾಗ, ಅಲ್ಲಿನ ಸಂಖ್ಯೆ ಕೇಳಿದಾಗ ಭಾಳ ದುಃಖ ಆಯಿತು. ಒಂದು 60ರಿಂದ 65 ಜನ ಮಕ್ಕಳಿದ್ರು. ಸೊ ಹಾಗಾಗಿ ಮಕ್ಕಳ ಸಂಖ್ಯೆ ಕ್ಷೀಣಿಸಿತ್ತು. ಸರ್ಕಾರಿ ಶಾಲೆಗಳು ಅವನತಿಗೆ ಹೋಗ್ತಾ ಇದೆ ಅಂತ ನಾವೆಲ್ಲ ಕೇಳಿದ್ವು, ಬಟ್ ನನ್ನ ಶಾಲೆನೂ ಹಿಂಗೆ ಆಗ್ತಿದೆಯಲ್ಲ ಅಂತ ಒಂದು ಕಡೆ ದುಃಖ ಆಯಿತು. ಹಾಗಾಗಿ ಅವತ್ತೇ ನಿರ್ಧಾರ ಮಾಡಿದೆ, ಈ ಶಾಲೆನ ದತ್ತು ತಗೊಂಡು ಇದನ್ನು ಮುಂದೆ ತರಬೇಕು ಅಂತ ಒಂದು ಪಣ ತೊಟ್ಟು ಅವತ್ತು ನನ್ನದೇ ಆದ ಬಸವರಾಜೇಂದ್ರ ಮೆಡಿಕಲ್ ಟ್ರಸ್ಟಿಂದ ಈ ಶಾಲೆನ ದತ್ತು ಪಡೆದು ಇದನ್ನು ಅಭಿವೃದ್ಧಿ ಕಾರ್ಯಗಳ ಕಡೆಗೆ ಕೊಂಡೊಯ್ಯಬೇಕು ಅಂತ ಹೇಳಿ ಮನಸ್ಸು ಮಾಡಿದ್ವು. ಈಗ ಹಾಗಾಗಿ ಮಕ್ಕಳುಗಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕು. ನಾಳೆ ದಿನ 100 ಜನ ಮಕ್ಕಳಲ್ಲಿ ಎಲ್ಲರೂ ಮುಂದೆ ಬಂದು ಅವರ ಜೀವನನ ರೂಪಿಸ್ಕೋಬೇಕು ಅನ್ನೋ ಒಂದು ಆಸೆಯಿಂದ ನಾನು ಇದನ್ನು ಮಾಡ್ತಾ ಇದ್ದೇನೆ. ಹಾಗಾಗಿ ನಮ್ಮ ಪಟ್ಟ ಶ್ರಮಕ್ಕೆ ಇವತ್ತು ಪ್ರತಿಫಲ ಸಿಕ್ಕಿದೆ. ಸರ್, ನಮ್ಮ PWD ಶಾಲೆ ಡಾಕ್ಟರ್ ಬಸವರಾಜೇಂದ್ರ ಮೆಡಿಕಲ್ ಟ್ರಸ್ಟ್ ವತಿಯಿಂದ ದತ್ತು ತೆಗೆದುಕೊಂಡ ಮೇಲೆ ಸುಮಾರು ಇಂಪ್ರೂವ್ಮೆಂಟ್ ಚೆನ್ನಾಗಾಗಿದೆ ಸರ್. ಯಾಕಂದರೆ ಹಿಂದೆ ದಾಖಲಾತಿ ಕಡಿಮೆ ಇತ್ತು, ಒಂದು 130, 140 ಹೀಗಿತ್ತು ಸರ್. ಒಂದು 5 ವರ್ಷದ ಈಚೆಗೆ ಹೆಚ್ಚು ಕಮ್ಮಿ ಒಂದು 400 ಚಿಲ್ಲದವರೆಗೆ ದಾಖಲಾತಿ ಹೆಚ್ಚಾಗಿದೆ. ಜೊತೆಗೆ ಡಿಮ್ಯಾಂಡು ಕೂಡ ಜಾಸ್ತಿ ಆಗಿದೆ, ನಮ್ಮನ್ನು ದಾಖಲಾತಿ ಮಾಡ್ಕೊಳ್ಳಿ ಅಂತ ಹೇಳಿ. ಇಲ್ಲಿ LKG ಇಂದ UKG, LKG ಜೊತೆಗೆ 1ನೇ ತರಗತಿಯಿಂದ 9ನೇ ತರಗತಿವರೆಗೂ ಕೂಡ ಮಕ್ಕಳು ಕಲಿತಾ ಇದ್ದಾರೆ. ಡಾಕ್ಟರ್ ರಾಜೇಂದ್ರ ಮೆಡಿಕಲ್ ಟ್ರಸ್ಟ್ ರಾಜೇಂದ್ರ ಡಾಕ್ಟ್ರವರು ಈ ಒಂದು ಶಾಲೆಯನ್ನು ದತ್ತು ತೆಗೆದುಕೊಂಡು ಸರ್ಕಾರದ ಇಲಾಖೆ ಜೊತೆ ಒಪ್ಪಂದವನ್ನು ಮಾಡಿಕೊಂಡು ಇಲ್ಲಿಗೆ ಏನು ಬೇಕು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸ್ಕೊಡ್ತಾ ಇದ್ದಾರೆ ಸರ್. ಒಟ್ಟಾರೆ ಎಲ್ಲ ದಾಖಲಾತಿ ಇಂಪ್ರೂವ್ಮೆಂಟ್ ಆಗಿದೆ, ಮಕ್ಕಳು ಶೈಕ್ಷಣಿಕವಾಗಿ ಇಂಪ್ರೂವ್ಮೆಂಟ್ ಆಗಿದೆ, ಮತ್ತು ಹಾಜರಾತಿ ತುಂಬ ಇಂಪ್ರೂವ್ಮೆಂಟ್ ಆಗಿದೆ.
ಮತ್ತು ಕಲಿಕೆನೂ ಇಂಪ್ರೂವ್ಮೆಂಟ್ ಆಗಿದೆ. ಪೋಷಕರು ತುಂಬ ಖುಷಿ ಪಟ್ಕೊಂಡಿದ್ದಾರೆ, ಮಕ್ಕಳ ಕಲಿಕೆನೂ ಬಗ್ಗೆ ಪ್ರೋತ್ಸಾಹ ತೋರಿಸಿದ್ದಾರೆ. ಜೊತೆಗೆ ಮೇಲ್ಮೇಲೆ ನಮ್ಮನ್ನ ದಾಖಲಾತಿ ಮಾಡ್ಕೊಳ್ಳಿ ಅಂತ ಹೇಳಿ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಇವಾಗಲೂ ಕೂಡ ಬರ್ತಾ ಇದ್ದಾರೆ. ನಮ್ಮಲ್ಲಿ ಜಾಸ್ತಿ ಜನ 400 ಚಿಲ್ಲರೆ ಆಗಿರೋದ್ರಿಂದ ನಾವು ಸ್ವಲ್ಪ ದಾಖಲಾತಿನೂ ಕೂಡ ಸ್ವಲ್ಪ ಎಷ್ಟು ಬೇಕೋ ಅಷ್ಟನ್ನು ಬಡ ಮಕ್ಕಳಿಗೆ ಆದ್ಯತೆ ಕೊಡ್ತಾ ಇದ್ದೀವಿ ಸರ್. ಇದೇ ರೀತಿ ಡಾಕ್ಟರ್ ಬಸವರಾಜೇಂದ್ರ ರೀತಿ ಯಾರೇ ಸರ್ಕಾರಿ ಶಾಲೆಗಳಲ್ಲಿ ಓದಿದಂಥವರು ಉನ್ನತ ಸ್ಥಾನದಲ್ಲಿ ಇದ್ದರೆ ಅಥವಾ ಬೇರೆ ಬೇರೆ ರೀತಿಯ ಅಭಿವೃದ್ಧಿ ಹೊಂದಿದ್ರೆ ಅಂತಹವರು ಹೀಗೆ ತಾವು ಓದಿದಂತಹ ಸರ್ಕಾರಿ ಶಾಲೆಗಳನ್ನು ದತ್ತು ಪಡೆದು ಈ ರೀತಿ ಅಭಿವೃದ್ಧಿ ಪಡಿಸಿದ್ರೆ ಖಂಡಿತವಾಗಿ ಯಾವುದೇ ಸರ್ಕಾರಿ ಶಾಲೆಗಳು ಮುಚ್ಚೋದಿಲ್ಲ, ಅದ್ರ ಬದಲು ಅಭಿವೃದ್ಧಿ ಆಗ್ತವೆ, ಇಂದಿನ ವೈಭವ ಮರುಕಳಿಸುತ್ತೆ. ಈ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಓದಿದಂತಹ ಏನು ಉನ್ನತ ಸ್ಥಾನದಲ್ಲಿದ್ದಾರೆ ಅಧಿಕಾರಿಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ವ್ಯಾಪಾರಸ್ಥರಿರ್ಬೋದು, ಬೇರೆ ಬೇರೆಯವರು ಯಾರೇ ಇರ್ಬೋದು, ತಾವು ಏನು ಸರ್ಕಾರಿ ಶಾಲೆಗಳಲ್ಲಿ ಓದಿ ಉದ್ಧಾರ ಆಗಿರ್ತಾರೆ ಅಂತಹವರು ಇಂದು ಒಂದು ಚಿಂತನೆಯನ್ನು ಡಾಕ್ಟರ್ ಬಸವರಾಜೇಂದ್ರ ಏನು ಮಾಡಿದ್ರು ಆ ಥರ ಒಂದು ಚಿಂತನೆಯನ್ನು ಮಾಡಿದ್ರೆ ಖಂಡಿತವಾಗಿಯೂ ಸರ್ಕಾರಿ ಶಾಲೆಗಳು ಉಳಿಯೋದರಲ್ಲಿ ಯಾವುದೇ ಸಂಶಯ ಇಲ್ಲ. SM ನಂದೀಶ್, ನ್ಯೂಸ್ 18 ಚಾಮರಾಜನಗರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.